ಕಾರ್ನರ್ಗೆ ನೀವು ಅಬ್ಸರ್ವ್ ಮಾಡಬೇಕು, ಬೀದಿ ಬದಿ ವ್ಯಾಪಾರಿ ಯಾವತ್ತು ಕಾರ್ನರ್ ಸರ್ಕಲ್ ಹಿಡಿತಾರೆ. ಯಾಕಂದ್ರೆ ಮೂವ್ಮೆಂಟ್ ಪಬ್ಲಿಕ್ ಜಾಸ್ತಿ ಇರ್ತೈತಿ, ನಮ್ ವ್ಯಾಪಾರ ಜಲ್ದಿ ಆಗ್ತೈತಿ, ಫಾಸ್ಟ್ ಆಗ್ತೈತಿ, ಕಣ್ಣಿಗೆ ಬೀಳ್ತೈತಿ ಅಂತ ಅವರು ನಿಂದಿಸೋದು ತಪ್ಪೇನಿಲ್ಲ. ಬಟ್ ಅದರಿಂದ ಟ್ರಾಫಿಕ್ ಕಂಜೆಷನ್, ಆಕ್ಸಿಡೆಂಟ್ಸ್ ಎಷ್ಟ್ ಆಗ್ತಾವ ಅನ್ನೋದು ಬಹಳ ಮಹತ್ವ. ಒಂದು ಏನ್ ಕೆಲಸ ಮಾಡಿ ಅಲ್ಲಿ ಪಾರ್ಕಿಂಗ್ ಮಾಡೋದಿದ್ರೆ ಪೇ ಪಾರ್ಕಿಂಗ್ ಮಾಡ್ಬಿಟ್ರಿ, ಆದಾಯ ಬರ್ಲಿ ಅಲ್ಲಿ ಹಸಲ್ಲ ಗಾಡಿ आगे पे पार्किंग मार मार एक काम करिए यार, दोनों अच्छे झाले था, एक कहना पर दिया था 10 यार ಇಲ್ಲ ನಾನು ಮುಗಿಸ್ತೇನೆ. ಅವ್ರ ಕಾಂಟ್ರಿಬ್ಯೂಷನ್ ಇದೆ. ನಾ ಇದನ್ನ ಇಲ್ಲಿನ ಟ್ರಾಫಿಕ್ಗೆ ಇಡೀ ಸಿಟಿಗೆ ನಾನು ACP ಇದೆ. ಈ ವಿಚಾರ ನಮ್ಮ ಎಲ್ಲ ಸಿಬ್ಬಂದಿ ಮತ್ತೆ ಇನ್ಸ್ಪೆಕ್ಟರ್ ಅವರಿಗೆಲ್ಲ ತಿಳಿಸ್ತೀನಿ. ನಾನು ತಾವು ಹೇಳಿದ್ರೆ ಇನ್ನೊಂದು ಮೀಟಿಂಗ್ ಮಾಡುವ, ಮತ್ತೆ ಬರೀ ಮೀಟಿಂಗ್ ಮಾಡಿ ಬಿಡುವುದಿಲ್ಲ, ಎಲ್ಲರೂ ಸೇರಿ ಏನ್ ಮಾಡೋಣ, ರಸ್ತೆ ಮೇಲೆ ಏನ್ ಕೊಡ್ತಾರೆ ಅವರಿಗೆ ಪಾರ್ಕಿಂಗ್ ಇದು ವ್ಯಾಪಾರ ಮಾಡಕ್ಕೆ, ಕೈಪಲ್ಯ ವ್ಯಾಪಾರಸ್ಥರಿಗೆ ಅದು ಅವ್ರಿಗೆ ಮತ್ತೊಂದು ಪರ್ಯಾಯ ಸ್ಥಳ ತಾವು ಕೊಟ್ರೆ ತಮ್ಮ ಜೊತೆ ನಾವು ಬರ್ತೀವಿ, ಬಂದು ಅದನ್ನು ಗುರುತಿಸೋಣ, ನಾವು ನೋಡೋಣ. ಅವರಿಗೆ ಬಂದಿರ್ತಾರೆ, ಅವರು ಅಲ್ಲಿ ಕಷ್ಟಪಟ್ಟು ತಂದಿರ್ತಾರೆ ಕಾಯಿಪಲ್ಯ, ಅದು ಅವ್ರು ತಂದು ಮಾಡ್ಕೊಳಕ್ಕೆ ವ್ಯವಸ್ಥಿತವಾದ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಸಹಿತ ಅವರಿಗೆ ಇಲ್ಲ ತಮಗೆ ಇಂಥದ್ ಕಡೆ ಸ್ಥಳ ಗುರುತಿಸಿದ್ದಾರೆ ಅಲ್ಲಿ ಹೋಗಿ ಕುತ್ಕೊಳ್ಳಿ ಅಂತೇಳಿ ನಾವು ಸಹಿತ ಅವ್ರಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಮಾಡುವ. ಅದನ್ನ ತಾವು ನಮ್ಗೆ ಕರೆದ್ರೆ ಯಾವತ್ತು ಫ್ರೀ ಇರ್ತೀರಿ ನಾವು ಬರ್ತೀವಿ, ಬಂದ ಸ್ಥಳಗಳನ್ನ ಗುರುತಿಸ್ತಕ್ಕಂಥ ಕೆಲಸ ಮಾಡೋಣ. ಅದರಿಂದ ಬಹಳಷ್ಟು ಇದು ಏನು ಈ ಸಂಚಾರ ಏನು ಅಡ್ಡಾಡೋರಿಗೆ ವಾಹನಗಳಿಗೆ ಕಷ್ಟ ಆಗ್ತಾ ಇದೆ, ಅದನ್ನ ಸರಿಪಡಿಸಬೇಕಾಗತ್ತೆ. ನೆಕ್ಸ್ಟ್ ಈಗ ಇಷ್ಟು ದಿವಸ ಮಳೆ ಇತ್ತು, ಒಂದು ಮೀಟಿಂಗ್ ಆದ್ಮೇಲೆ ಮಳೆನೇ ಬಿಡಲಿಲ್ಲ. ಆಮೇಲೆ ನಾವು ಬಂದೋಬಸ್ತಿಗಳು ಹಿಂಗೆಲ್ಲ ಎಂಗೇಜ್ ಇದ್ವಿ. ಒಂದು 2-3 ಟೈಮ್ಸ್ ಕರೆದಾಗ ಅದು ನಾವೇ ಬ್ಯೂಸಿ ಇರ್ತೀವಿ, ಬಟ್ ಅವ್ರ ಬ್ಯೂಸಿ ಇರ್ತೀವಿ, ಹಿಂಗಾಗಿ ಆಗಿಲ್ಲ. ನೆಕ್ಸ್ಟ್ ಈಗ ಮಳೆ ಇಲ್ಲ, ಫ್ರೀ ಆಗಿದೆ, ಅವಾಗ ಅವ್ರ ಜಾಗಗಳನ್ನು ಗುರುತಿಸಿ ಮಾಡುವ. ಆಮೇಲೆ ಕೆಲವೊಂದು ಲಾಸ್ಟ್ ಟೈಮ್ ನಮ್ಮ ಮಾನ್ಯ ಕಮಿಷನರ್ ಪೊಲೀಸ್ ಕಮಿಷನರ್ ಸಾಹೇಬರು ಭೂಷಣ್ ಗೋಡ್ಸೆ ಸರ್ಗೆ ಅದ್ರ ಬಗ್ಗೆ ಇಂಟಿಮೇಷನ್ ಕೊಟ್ಟಾಗ ಅವರು ಅದನ್ನ ತೆರವುಗೊಳಿಸಿದ್ರು ಸರ್. ಬಟ್ ತೆರವುಗೊಳಿಸಿದಾಗ ಬರೀ 1 ವಾರ ಅಷ್ಟೇ ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರು ಹೊರತು ಅದಾದ್ಮೇಲೆ ಮತ್ತೆ ಆ ವಿದ್ಯಾರ್ಥಿಗಳು ಎಲ್ಲಿ ಬೇಕಲ್ಲಿ ಹಂಗ ಪಾರ್ಕಿಂಗ್ ಮಾಡಿರ್ತಾರೆ ಸರ್. ಅಲ್ಲಿ ಹಾಸ್ಪಿಟಲ್ಗಳು ಅದಾವು, ಅಲ್ಲಿ ಕಾಲೇಜ್ಗಳು ಅದಾವು, ಅವರೆಲ್ಲರೂ ಅಲ್ಲೇ ಒಂದು ಪಾರ್ಕಿಂಗ್ ಮಾಡೋದ್ರಿಂದ ಅಲ್ಲಿ ಜನರಿಗೆ ಬಹಳ ಸಮಸ್ಯೆ ಆಗೈತಿ. ಈಗ ನಮ್ಮ ಸಾಹೇಬರು ಬಂದ ಸರ್, ಟ್ರಾಫಿಕ್ ಸಾಹೇಬರು ಬಂದರು. ಸೊ ನಾವು ಒಂದು ವಿನಂತಿ ಏನ್ ಮಾಡ್ತೀನಿ, ಅಲ್ಲಿ ಆ ಭಾಗದಲ್ಲಿ ಸರ್ ಸ್ವತಃ ಹೈಸ್ಕೂಲ್ ಕೇಳ್ಕರ್ಬಾದ್ರಿ, ಆಮೇಲೆ ನಮ್ಮ ಕಂಗಳದಲ್ಲಿ ಕೊಂಡ್ಲಿರ್ಲಿ ಈ ಭಾಗದಾಗ ನಾವು ವಿದ್ಯಾರ್ಥಿಗಳು ಪಾರ್ಕಿಂಗ್ ಮಾಡಿದ್ರು. ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಿಗೂ ಆಮೇಲೆ ತಮ್ಮ ನಾವು ವಿನಂತಿ ಮಾಡ್ತೀವಿ ಸರ್, ಆ ಕಾಲೇಜ್ ಅವರಿಗೆ ಏನಾದ್ರು ನೋಟಿಸ್ ಕೊಡುವಂತದ್ದು ಆಗಲಿ ಅಥವಾ ಅವ್ರಿಗೆ ಏನಾದ್ರು ಆಲ್ಟರ್ನೇಟಿವ್ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ರೆ ಸರ್ ನಮ್ಮ ವಾರ್ಡಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಅದೇ ರೀತಿ ಕೇಳ್ಕರ್ಬಾಗ್ನೇ ಸರ್, ಮಾರ್ಕೆಟ್ ಏರಿಯಾ ಇರೋದ್ರಿಂದ ಮಾರ್ಕೆಟ್ ಕೇಳ್ಕರ್ಬಾಗ್ನಾಗ ಬಂದು ಎಲ್ಲ ಪಾರ್ಕಿಂಗ್ ಮಾಡಿ ಹೋಗಿರ್ತಾರೆ ಸರ್. ಸೊ ಅದ್ರ ಬಗ್ಗೆ ಒಂದು ಗಮನ ಹರಿಸ್ಬೇಕು ಸರ್, ತಮ್ಮ ವಿನಂತಿ ಮಾಡ್ತೀವಿ. वार्ड का अगर बोलते रहेंगे तो हमारा कल का एक दिन टाइम लगेगा। बराबर मैं क्या बोल रहा हूँ, ट्रैफिक के मामले से पुलिस कमिश्नर को, ट्रैफिक वालों को, जितने भी इंस्पेक्टर है, जो कनेक्शन हमारा कमिश्नरेट में आता है, उनको एक बुला करके एक मीटिंग काउंसिल में लेके वो चर्चा करना अच्छा रहेगा। अगर आप ऐसा चर्चा करते बैठेंगे, हर आदमी साइकिल किधर लगती है, गाड़ी किधर लगता है, ये सब चर्चा होने का कल तक जाएगा। एक ही मिनट, मैं क्या बोला हूँ, मैं ये विषय जो है कारपोरेशन ट्रैफिक का विषय अगर करना है तो इसके लिए मीटिंग अलग लेना। एजेंडे के ऊपर सब्जेक्ट इतने हैं कि आप 1.5 घंटा इसी में निकाल लें, तो बाकी सब्जेक्ट कब लेने का? वो भी आपकी बात बराबर है। तो मैं क्या बोल रहा हूँ, ये मीटिंग आप पुलिस कमिश्नर को भी बुलाना, ट्रैफिक इंस्पेक्टर को भी बुलाना, जो आरटीओ है उनको ಬಹಳಷ್ಟು ದೋಳಿಗಳದಾರ. ಸೊ ಅವ್ರೇನ ಅವು ಎಮ್ಮಿಗಳು ಅಥವಾ ದನಗಳನ್ನ ತಗೊಂಡ್ಬರ್ತಾರ, ಪೂರಾ ಇದನ್ನಾಗ್ತೈತಿ. ಮತ್ತೆ ಕೆಲವೊಂದ್ಸರಿ ಮೇಡಮ್ ತಮ್ಮ ಗಮನಿಗೆ ಗೊತ್ತಾಗ್ತದೆ, ಇವು ದನಗಳ ತುಳಿತದಿಂದ ಪ್ರಾಣ ಹಾನಿನೂ ಆಗಿದೆ. ಒಬ್ಬರ 3 ಪಾಯಿಂಟ್ಸ್ ರೆಪ್ರೆಸೆಂಟ್ ಮಾಡ್ತೀನಿ. ಎನ್ಕರೇಜ್ಮೆಂಟ್ ರೋಡ್ ಒಳಗೆ ಈಗ ಬೀದಿ ಬದಿ ವ್ಯಾಪಾರಿ, ಈಗ ಕೇಂದ್ರ ಸರ್ಕಾರದೊಂದು ಗೈಡ್ಲೈನ್ಸ್ ಬಂದಿದೆ ಬೀದಿ ಬದಿ ವ್ಯಾಪಾರದೊಂದು. ಅಲ್ಲಿ ಎಲ್ಲಾ ವಾರ್ಡ್ದಲ್ಲಿ ಒಂದು ವೆಂಡಿಂಗ್ ಝೋನ್ ಮಾಡ್ಬೇಕಂತಿದೆ. ಒಂದ್ ರೋಡ್ದಾಗ ಕಡಿಮೆ ಇರ್ತದೆ, ಆ ಸೆಕೆಂಡ್ಸ್ ಅಥವಾ ಒಂದು ತಿಂಗಳನ್ನ ಅಬ್ಸರ್ವ್ ಮಾಡಿ ನಾವ್ ಏನಾದ್ರ ಈ ರೋಡ್ ಟ್ರಾಫಿಕ್ ಜಾಸ್ತಿ ಇರ್ತದೆ, ಇದಕ್ಕೆ ಹಾಲ್ಟಿಂಗ್ ಸೆಕೆಂಡ್ಸ್ ಕಡಿಮೆ ಮಾಡ್ಬಿಟ್ರೆ, ಸ್ಟಾಪಿಂಗ್ ಸೆಕೆಂಡ್ಸ್ ಕಡಿಮೆ ಮಾಡ್ಬಿಟ್ರೆ ಬಹುಶಃ ಟ್ರಾಫಿಕ್ ಫಾಸ್ಟ್ ಮೂವ್ಮೆಂಟ್ ಆಗ್ಬೋದ ನಂದೊಂದು ವಿಚಾರ. ಮತ್ತೊಂದು ಇವು ಜಂಕ್ಷನ್ಸ್ ಏನ್ ಬರ್ತವೆ, ಜಂಕ್ಷನ್ಸ್
ಸರ್ ಕೂಡ ನಿಕಮ್ ಸರ್ ನಮ್ಗೆ ಲಾಸ್ಟ್ ಟೈಮ್ ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ರು, ಈ ತರದ್ದು ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲೇ ಆ ಭಾಗದ ನಗರ ಸೇವಕ ಮತ್ತು ನೀವು ಬರ್ರಿ ನಾವು ಅಡ್ಡಾಡೆ ಅಲ್ಲೇ ಏನ್ ಇದ್ದಿದ್ದು ಸಮಸ್ಯೆ ಬಗೆಹರಿಸೋಣ ಅಂದ್ರೆ ಅವರು ಹೇಳಿದ್ರು. ಈಗ ಒನ್ ಟೈಮ್ ಏನ್ ಮಾಡೋದ್ರಿ, 7 ಲಕ್ಷ ಜನ ಇದ್ದಾರೆ. ನಾವಿಲ್ಲಿ ಆಟೋಗಳಿಂದ ಮಾಹಿತಿ ತಗೊಂಡಾಗ ಎಲ್ಲಾ ರೀತಿಯ ವಾಹನಗಳು ಸೇರಿ ಸುಮಾರು ಖಾನಾಪುರ ತಾಲೂಕು, ಇದ್ರಾಗ ಖಾನಾಪುರ ತಾಲೂಕು ಮತ್ತೆ ಬೆಳಗಾವಿ ಸೇರಿ 14 ಲಕ್ಷ ಚಿಲ್ಲರೆ ವಾಹನ ಇದೆ. ನಮ್ದು ಜಾಗ ಅಥವಾ ರಸ್ತೆಗಳು ದೊಡ್ಡದಾಗ್ತಿರಲ್ಲ, ಬಟ್ ವಾಹನಗಳು ಹೆಚ್ಚಿಗೆ ಆದಾಗ ಸ್ವಲ್ಪ ಸಂಚಾರ ಸಮಸ್ಯೆಗಳು ಸಹಜ. ಅದಕ್ಕೆ ಸಾರ್ವಜನಿಕರು ಸಹಿತ ಸಹಕರಿಸಬೇಕು. ಸರಿಯಾಗಿ ಪಾರ್ಕ್ ಮಾಡಬೇಕು, ಸರಿಯಾಗಿ ಪಾರ್ಕಿಂಗ್ ಸ್ಥಳದಲ್ಲಿ ಪಾರ್ಕ್ ಮಾಡಬೇಕು. ಆಮೇಲೆ ಅವ್ರು ಹೇಳಿದ್ರು ಬಿಲ್ಡಿಂಗ್ಗಳು ಕಟ್ತಾರೆ, ಅದರ ಕೆಳ ಪಾರ್ಕಿಂಗ್ ಇದ್ರು ಸಹಿತ ಬೇರೆ ಕೆಲಸಕ್ಕೆ ಬಡ ಅಂಗಡಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವುಗಳ ಬಗ್ಗೆ ನಾವು ಈಗಾಗಲೇ ಅದನ್ನ ಸರ್ವೆ ಮಾಡಿ ಅದಕ್ಕೆ ನೋಟಿಸ್ ಕೊಡ್ತಾ ಇದ್ವಿ. ಆಮೇಲೆ ಸ್ಕೂಲು ಕಾಲೇಜುಗಳಿಗೆ ಎಲ್ಲಕ್ಕೂ ನೋಟಿಸ್ ಒಂದು ಟೈಮು ನಮ್ಮ ಮಾನ್ಯ ಶಿವಪ್ಪ ಸಾಹೇಬರು ನೋಟಿಸ್ ಕೊಡಿಸಿದ್ದಾರೆ. ಅವ್ರಿಗೆ ಪಾರ್ಕಿಂಗ್ ಪ್ಲೇಸ್ ಇದೆ, ವಿದ್ಯಾರ್ಥಿಗಳು ಮತ್ತೆ ಅವರ ಶಿಕ್ಷಕರು ಏನ್ ಬಂದಿರ್ತಾರೆ ಸಿಬ್ಬಂದಿಗಳು ವಾಹನಗಳು ಹೊರಗೆ ನಿಂತಿರ್ತಾವೆ ಅಂತವಕ್ಕೆಲ್ಲ ನೋಟಿಸ್ ಕೊಟ್ಟಿವಿ. ಈಗ ನಾವು ಪ್ರಯತ್ನ ಮಾಡಿ ಭರತೇಶ ಮತ್ತು ಸಂಗೊಳ್ಳಿ ರಾಯಣ್ಣ 2 ಕಾಲೇಜುಗಳು ಅವ್ರ ಕಾಂಪೌಂಡ್ ಅಲ್ಲಿ ಹಚ್ತಾ ಇದ್ದಾರೆ. ಅದು ಆ ತರ ಬೇರೆ ಕಾಲೇಜವರು ಮಾಡಿದ್ರು ಸಹಿತ ಟ್ರಾಫಿಕ್ ಅನುಕೂಲ ಆಗುತ್ತೆ. ಆ ರೀತಿ ಎಲ್ಲರೂ ಸಹಕರಿಸಬೇಕು. ಆಮೇಲೆ ಈಗ ಇನ್ನ ಸ್ವಲ್ಪ ದಿವಸ ಇದು ಬರ್ತದೆ ಫ್ಲೈಓವರ್ ಬಂದ ಸಂದರ್ಭದಲ್ಲಿ ಸಹಿತ ಅವಾಗ ಇನ್ನೂ ಆ ರೋಡ್ ವರ್ಕ್ ಸ್ಟಾರ್ಟ್ ಆದ್ಮೇಲೆ ಮೇನ್ ರೋಡ್ ಅದು ಗಾಂಧಿನಗರದಿಂದ ನಮ್ದು ಚೆನ್ನಮ್ಮ ಸರ್ಕಲ್ ಆಮೇಲೆ ಗೋಗಾರೇಶ್ವರಿಗೆ ಈ ಕಡೆ ಎಸ್ಪಿ ಅದು ಕೆಲಸ ಸ್ಟಾರ್ಟ್ ಆದಾಗ ಇನ್ನೂ ಕಷ್ಟ ಆಗುತ್ತೆ. ಅವಾಗ ಅದಕ್ಕೋಸ್ಕರ ಈಗ ಬೆಂಗಳೂರಿಂದ ಒಂದು ಇಂಜಿನಿಯರ್ಸ್ ಟೀಮ್ ಬಂದಿದೆ. ಆ ಟೀಮ್ನವರು ನಮ್ದು ಏನು ಬೆಳಗಾವಿ ಸಿಟಿ ಇದೆ ಪೂರ್ತಿ ಸಿಟಿಯನ್ನ ಸ್ಟಡಿ ಮಾಡಿ ಎಲ್ಲೆಲ್ಲಿ ಟ್ರಾಫಿಕ್ ಏನು ಸಮಸ್ಯೆ ಆಗ್ತಾ ಇದೆ ಆ ಸ್ಥಳಗಳಲ್ಲಿ ಟ್ರಾಫಿಕ್ ಅನ್ನ ಯಾವ ರೀತಿ ಸುಗಮಗೊಳಿಸಬೇಕು ಅಂತಕ್ಕಂಥ ಕೆಲವೊಂದು ಇಂಜಿನಿಯರ್ 1 ರೋ 2nd ರೋ 3rd ರೋ ಈ ತರ ಸಿಸ್ಟಮ್ ಆಗಿದೆ. ಸೊ ಈಗ ತಮ್ಮಲ್ಲಿ ಏನು ವಿನಂತಿ ಮಾಡ್ಕೊಳ್ಳೋದಂದ್ರೆ ಈ ತರ ಬಿಲ್ಡಿಂಗ್ ಪರ್ಮಿಷನ್ ಕೊಡೋದ್ ಮುಂದಾಗ್ಲಿ ಅಥವಾ ಯಾವ್ದೋ ಬಿಗ್ ಇನ್ಸ್ಟಿಟ್ಯೂಷನ್ ಬಿಗ್ ಎಸ್ಟಾಬ್ಲಿಷ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡೋದು ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಒಳಗ ಪಾರ್ಕಿಂಗ್ ಫೆಸಿಲಿಟಿ ಮಸ್ಟ್ ಇನ್ಶೂರ್ ಮಾಡಬೇಕು. ದೆನ್ ಓನ್ಲಿ ಅವ್ರಿಗೆ ಪರ್ಮಿಷನ್ ಕೊಡ್ರಿ, ಅವ್ರ ಸಿಸಿ ಕೊಡ್ರಿ, ಮತ್ತೆ ಟ್ಯಾಕ್ಸ್ ಕೂಡಿಸೋದು ಕೂಡ ಈ ಫೆಸಿಲಿಟಿ ನೋಡೇ ಕೂಡಿಸಬೇಕಂತ ತಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಮಾಡ್ಕೋತೀನಿ. ಸ್ವಲ್ಪ ಇನ್ಫಾರ್ಮೇಶನ್ याराद्रो पार्किंग झोन आणि त्याने आम्ही जे प्रश्न केले त्याचं त्यांनी काय निवारण करणार त्याच्याबद्दल आणखीन एक तुम्ही मग सांगितलं विधी व्यापाऱ्यांनी सांगितलं तशाच प्रमाणे जे प्रत्येक फुटपाथवरती जे गाडी बेळगावमध्ये माझेवाडा पुणे बेळगावमध्ये फुटपाथवरती जे गाडी आहे ते फुटपाथ सगळे बंद केलेले आहेत. आणि मी परवा दिवशी आमच्या स्टँडिंग कमिटी मीटिंग मध्ये पण त्या विषय मांडलेला होता. त्यावेळेला त्यांनी काय सांगितलं की 2 दिवसांमध्ये आम्ही ते फुटपाथवरचे एन्क्रोचमेंट काढतो म्हणून. आज 8 दिवस झाले तरी पण आज कुठे पण अजून त्याच्यावरती कारवाई झालेली नाही. आणि त्याच्यानंतरला मी प्रत्येक वेळेला वेळोवेळी त्यांना सांगितलं तर 3 दिवस झाले तर मी प्रत्येक वेळेला कॉल केला तर त्यांनी म्हणतात की माझ्याकडे येत नाही. वन ಮೇಡಮ್ ಅದು ಎನ್ಕ್ರೋಚ್ಮೆಂಟ್ ಫುಟ್ಪಾತ್ ತೆಗಿಬೇಕಂದ್ರೆ ಯಾರು ಜವಾಬ್ದಾರಿ PWD ರೆವೆನ್ಯू ಯಾವ ಬರ್ತೈತಿ ಮೇಡಮ್ बरोबर. तर ते बाजार सगळ्या बागेवडी बैलवंगला एका भागातले सगळे लोक ग्रामीण भागात येता येतात. तर माझं म्हणणं असं होतं की त्यांना एक म्हटलं की मार्किंग करायचं, त्या पद्धतीने एक मार्किंग त्यांना करून देऊया. आणि कारण काय होते ज्या हुबळी इकडच्या गाड्या जीपीएस मार्फत आपल्या बाजारामधून येतात त्यावेळेला पूर्ण ट्रॅफिक जाम. आणि मेन म्हणजे काय आहे त्या मार्केटमध्ये दर रविवारी चोरी झाले मोबाईल. लोक सगळी इथून बाहेर गावावरून ते मार्केटला येतात आणि इथून बाहेर गावची इथं विकायला येतात. त्यांच्याकडनं आम्ही 20 रुपये 50 रुपये काय चार्ज आम्ही घेतो. त्यांना फॅसिलिटी तर आम्ही दिलेलीच नाही. इव्हन त्यांना टॉयलेटची सुविधा पण नाही आहे, दिलेली नाही. ऍक्च्युअली महानगरपालिकेचं कर्तव्य आहे की आम्ही त्यांना सोय करायला पाहिजे, कारण तिथले जे टॉयलेट्स आहेत ते सध्या रिपेअरी अंडर रिपेअरीमध्ये आहेत टॉयलेट. तर माझं म्हणणं असं आहे की जे ग्रामीण भागातून जे वयस्कर लोक जे येतात भाजी विकायला 100-200 साठी येतात त्यासाठी त्यांना एक चांगली फॅसिलिटी करून देऊया आणि ते मार्किंग सिस्टम एक करून देऊया, जेणेकरून ज्या जनतेला बाकीच्या जनतेला त्रास होऊ नये. कारण ज्या पार्किंग संदर्भात तुम्ही म्हटला, कारण ती रोज दर शनिवारचा बाजार हा सराफ जिल्ह्यामध्ये असतोय, रविवारचा बाजार आमच्या कालबागमध्ये असतोय. तर डेली हजारोच्या संख्येने इथं लोक येतात, पण हजारोच्या संख्येने ते भाजी विक्रेते येतात. त्यासाठी त्यांना एक पार्किंग सिस्टम आपण एक करून मार्किंग त्यांना जरी करून दिला तर फार उत्तम होईल.
ಟೂ ವೀಲರ್ ಆಗಲಿ ಎಲ್ಲ ಪಾರ್ಕಿಂಗ್ ಮಾಡ್ತಾರೆ ಸರ್. ಗೊಂದಲ ನೋಡ್ರಿ ಸರ್, ಒಂದು ಆಂಬುಲೆನ್ಸ್ ಹೋಗುವಂತ ನಮ್ ದಾರಿ ಇಲ್ಲ. ಯಾಕಂದ್ರೆ ವನಿತಾ ವಿದ್ಯಾಲಯನು ಅಲ್ಲಿ ಗೊಂದಲಿಗೆ ಟರ್ನಿಂಗ್ ಕೊಡಂಗಿಲ್ಲ ಸರ್. ಅವ್ರು ಬಂದು ಚೆನ್ನಮ್ಮ ಸರ್ಕಲ್ ಟರ್ನಿಂಗ್ ಮಾಡಬೇಕಂದ್ರೆ ವನಿತಾ ವಿದ್ಯಾಲಯ ಸಿಗ್ನಲ್ ಕ್ಲೋಸ್ ಐತಿ. ಈಗ ಸನ್ಮಾನ ಬ್ಯಾರಿಕೇಡಿಂಗ್ ಹಾಕಿದ್ರಿಂದ ಗೊಂದಲಿಗಿರಲಿ, ಕನ್ನಡದಲ್ಲಿ, ಗಣೇಶರಲ್ಲಿ, ಗೌಳಿಗಿರಲಿ, ನಮ್ ಕೆಳಗಡೆ ಜನರಿಗೆ ಎಷ್ಟು ಸಮಸ್ಯೆ ಆಗ್ತದೆ ಅದು ಆ ಜನರಿಗೆ ಅದ್ರ ಬಗ್ಗೆ ನಾವು ಸಾಕಷ್ಟು ರೈತರು ಇಲ್ಲಿ ಇತರ ಕೌನ್ಸಿಲ್ಗಳು ಮಾತಾಡಿದ್ರು ಅದ್ರ ಬಗ್ಗೆ ಏನು ಆಕ್ಷನ್ ಆಗಿಲ್ಲ. ಲಿಂಗರಾಜ್ ಕೋಳಿ ಸರ, ಈಗ ಸಿಟಿದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಎಲ್ಲರೂ ಹೇಳ್ಯಾರ. ಈಗ ಎಕ್ಸ್ಟೆನ್ಷನ್ ಏರಿಯಾಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜಸ್ ಅದಾರ, ಮ್ಯಾಕ್ಸಿಮಮ್ ನಂಬರ್ ಆಫ್ ಹಾಸ್ಪಿಟಲ್ಸ್ ಅದಾರ. ಯಾರು ಒಬ್ರು ಹಾಸ್ಪಿಟಲ್ ಇರಲಿ, ಸ್ಕೂಲ್ಸ್, ಕಾಲೇಜಸ್, ಏನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರಲಿ, ಯಾರು ಒಬ್ರು ಪಾರ್ಕಿಂಗ್ ಅಲಾಟ್ಮೆಂಟ್ ಮಾಡುದಿಲ್ಲ. KLE ಹಾಸ್ಪಿಟಲ್ ಇರಲಿ, SGBI ಟೆಕ್ ಕಾಲೇಜ್ ಇರಲಿ, ನಮ್ ನಿಂಗರಾಜ್ ಕಾಲೇಜ್ ಇರಲಿ, ಈ ತರ ಯಾರು ಒಬ್ರು ಅವ್ರ ಗ್ರೌಂಡ್ಸ್ ಅದಾವ, ಎಲ್ಲರೂ ಹೊರಗೆ ಮಾಡಕ್ ನೋಡ್ರಿ, ಅದ್ರ ಮೇಲೆ ಚರ್ಚೆ ಮಾಡೋಣ. ನಾ ಇವ್ರು ಮಾತಾಡೋದಕ್ಕೆ ಮುಂಚೆ ಅದನ್ನ ಮಾತಾಡಿಲ್ಲ. ಇರ್ಲಿ, ಕಡೆ ಬಾಜಾರ್ ಇರ್ಲಿ, ಈ ತರದ್ದು ಏನ್ ರೋಡ್ಸ್ ಅದಾವ, ಅದಕ್ಕೆ ನಾವು ಲಾಸ್ಟ್ ಟೈಮ್ ಒಂದ್ ಎಲ್ಲರೂ ಕೂಡ ನಮ್ಮ ಕೆಲವು ಮೆಂಬರ್ಸ್ಗಳು ಅದ ಆನಂತರ ಬೀದಿ ವ್ಯಾಪಾರಿಗಳು ಅವರು ಬಂದ್ರು, ಕೆಲವು ರಿಕ್ವೆಸ್ಟ್ ಮಾಡಿದ್ರು. ನಾವು ಕೂಡ ಅದರಲ್ಲಿ ಒಂದು ಸೊಲ್ಯೂಷನ್ ತಗೊಳ್ಳೋ ಅಂತ ಹೇಳಿದ್ರು. ಯಾರಂದ್ರ ಅಲ್ಲಿ ಮಾರ್ಕಿಂಗ್ ಮಾಡೋದು ಆ ಭಾಗಕ್ಕೆ. ಈಗ ನೀವು ಹೇಳಿದ್ರಿ ಡಬಲ್ ಪಾರ್ಕಿಂಗ್, ಟ್ರಿಬಲ್ ಪಾರ್ಕಿಂಗ್ ಆಗತ್ತಲ್ಲ, ಆ ಮಾರ್ಕಿಂಗ್ ಮಾಡಿ ನಾವು ಅದ್ರ ಒಳಗೆ ಯಾರು ಇರ್ತಾರೆ ಮಾರ್ಕಿಂಗ್ ಒಳಗೆ ಅವ್ರಿಗೆ ನಾವು ದಂಡ ಹಾಕುದಿಲ್ಲ. ಹೊರಗೆ ಯಾರು ಬರ್ತಾರ ಆ ಮಾರ್ಕಿಂಗ್ ಅವ್ರಿಗೆ ಬರಬಾರ್ದು, ಈ ತರ ಒಂದು ಸಿಸ್ಟಮ್ ಮಾಡೋಣ. ಮತ್ತು ಈಗ ಬೀದಿ ವ್ಯಾಪಾರಿ ಸಲುವಾಗಿ ಕೂಡ ನಾವು ಅದನ್ನ ಮಾರ್ಕಿಂಗ್ ಮಾಡಿಕೊಡ್ಬೇಕು. ಆ ಮಾರ್ಕಿಂಗ್ ನಲ್ಲಿ ಅಷ್ಟು ಜಾಗ ಕೊಟ್ಟು ಅವರ ಅಷ್ಟರಲ್ಲಿ ಕೊಂಡಿರ್ಬೇಕು. ಮತ್ತು ಕೆಲವು ಜನ ಬೀದಿ ವ್ಯಾಪಾರ ಏನ್ ಮಾಡ್ತಾರ್ರಿ, ಒಂದ್ ಚೀಟಿ 20 ರೂಪಾಯಿ ಅವ್ರು ಹೇಳ್ತಾರೆ, ಜಾಗ ಹೆಚ್ಚು ತಗೋತಾರ. ಜಾಗ 50 ಫೀಟ್ ತಗೋತಾರ ಮತ್ತು 10 ರೂಪಾಯಿ ಚೀಟಿ ಕೊಡ್ತಾರೆ. ಅಂತವ್ರಿಗೆ ಕೂಡ ಹತ್ರದಿಂದ ನಾವೇನ್ ಮಾಡೋದು, ಒಂದ್ ಬಾಕ್ಸ್ ಹಾಕಿದ್ರೆ ಆ ಬಾಕ್ಸ್ ಒಳಗೆ ಕೊಂಡಿರ್ಬೇಕು. ಆ ಬಾಕ್ಸ್ ಬ್ಯಾರೆ ಬಾಕ್ಸ್ ಒಳಗೆ ಕೊಟ್ರೆ ಡಬಲ್ ಟ್ಯಾಕ್ಸ್ ಕೂಡ ಕೊಡ್ಬೇಕು. ಈ ತರದನ್ನು ಒಂದು ನಾವು ಅದರ ಒಳಗೆ ಮಾಡೋಣ. ಮತ್ತು ಸರ್ ಕೂಡ ಬರ್ತಾರೆ, ಅದಕ್ಕಾಗಿ ಎಲ್ಲರೂ ಕೂಡಿ ಹೋಗಿ ಒಂದ್ಸಲ ಆ ಏರಿಯಾ ನಾವು ಕ್ಲಿಯರಿಫೈ ಮಾಡೋಣ. ಮತ್ತು ಅವ್ರಿಗೆ ಸಹಾಯ ಕೊಡ್ತೀರ ಅಂತಾರೆ, ಅವ್ರ ಜೊತೆ ಹೋಗೋಣ. ಈಗ ಯಾರು ನಿಂತಿದ್ದಾರೆ ಹೇಳಿ.